ಸುಮಾರು 1 ವರ್ಷದ ಹಿಂದೆ ಅಲ್ಲಿಯ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ವಿದ್ಯಾರ್ಥಿಯನ್ನ ಅತ್ಯಾಚಾರ ಮಾಡಿ ಕೊಲೆಯನ್ನ ಮಾಡಿ ಬಿಸಾಕಿ ಹೋಗಿದ್ದಾರೆ. ಸುಮಾರು 1 ವರ್ಷ ಕಳೆದರೂ ಸಹಿತ ಏನಿವತ್ತು ಧರ್ಮಸ್ಥಳದ ದೇವಸ್ಥಾನದ ಏನೋ ಇವತ್ತು ಹೆಗಡೆ ಅವರಿದ್ದಾರೆ, ಅವರ ತಮ್ಮನ ಮಗನ ಪಾತ್ರ ಭಾರಿ ಆ ಕೊಲೆಯಲ್ಲಿ ಭಾರಿ ಮುಖ್ಯವಾಗಿದೆ ಅಂತೇಳಿ ಇವತ್ತು ಬೆಳತಂಗಡಿಯ ತಾಲೂಕಿನ ಸುತ್ತರಿದು ಹಬ್ಬಿರುವಂಥ ಸುದ್ದಿ ಏನಿದೆ, ನಾವಿವತ್ತು ಆ ಸುದ್ದಿ ನಿಜನೋ ಸುಳ್ಳು ಅಂತೇಳಿ ನಾವು ಗ್ಯಾರಂಟಿ ಹೇಳೋದಿಲ್ಲ. ಆದರೆ ಇವತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ, ಸೌಜನ್ಯಳ ಕೊಲೆಯನ್ನ ಮತ್ತು ಅತ್ಯಾಚಾರವನ್ನು ಮಾಡಿದಂಥ ಕೊಲೆಗಡಕರನ್ನ ಬಂಧಿಸಬೇಕು ಮತ್ತು ನಿಜವಾದಂಥ ಕೊಲೆಗಡಕರು ಸಿಗಬೇಕು ಅಂತ ಹೇಳಿದ್ರೆ ಇದು CBIಗೆ ಮಾತ್ರ ಸಾಧ್ಯ. ಹಾಗಾಗಿ CBIಗೆ ಕೊಡಬೇಕು ಅಂತೇಳಿ ಇವತ್ತು ನಾವು ಭಾರತ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸ್ವಾದಿ ಮತ್ತು ಜನವಾದಿ ಮಹಿಳಾ ಸಂಘಟನೆ ನಾವಿವತ್ತು ರಾಜ್ಯಾದ್ಯಂತ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ಭಾರಿ ಮುಖ್ಯವಾಗಿ 1 ವರ್ಷ ಕಳೆದರೂ ಸಹಿತ ಇವತ್ತು ಆ ಕೊಲೆಗಡಕರನ್ನ ಬಂಧಿಸೋದ್ರಲ್ಲಿ ಸರ್ಕಾರ ಜವಾಬ್ದಾರಿಯನ್ನ ತಗೊಂಡಿಲ್ಲ ಮತ್ತು ಅಲ್ಲಿರುವಂಥ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ನಲ್ಲಿರುವಂಥ ಸಬ್ ಇನ್ಸ್ಪೆಕ್ಟ್ರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಈ ಕೊಲೆಯನ್ನು ಮುಚ್ಚಾಕ್ಬೇಕು ಅಂತೇಳಿ ಯಾರೋ ಒಬ್ಬ ಅರಹುತ್ತನ್ನ ಬಂಧಿಸಿ ನಾವು ನಿಜವಾದಂಥ ಕೊಲೆಗಡಕನ್ನ ಬಂಧಿಸಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಈಗಾಗಲೇ ಅದು ಪ್ರೂಫ್ ಆಗಿದೆ, ಅವನು ಕೊಲೆ ಮಾಡಿದಂಥವನಲ್ಲ ಅಥವಾ ಅವನು ಅತ್ಯಾಚಾರ ಮಾಡಿದಂಥವನಲ್ಲ, ಈಗ ಜೈಲಿಗಿರುವಂಥ ಅವನು ಅರಹುತ್ತ. ಹಾಗಾಗಿ ನಿಜವಾದಂಥ ಕೊಲೆಗಡಕರು ಮತ್ತು ಈ ಅತ್ಯಾಚಾರವನ್ನು ಮಾಡಿದಂಥವ್ರು ಇವತ್ತು ಬೆಳ್ತಂಗಡಿಯಲ್ಲಿ ಏನು ಸುದ್ದಿ ಹಚ್ಚಿದೆ ಅದು ನಿಜ ಸುಳ್ಳು ಅಂತೇಳಿ ತೀರ್ಮಾನ ಆಗಬೇಕು ಅಂತ ಹೇಳಿದ್ರೆ ಇದನ್ನ CBI ಕೊಡಬೇಕು. CBI ಕೊಟ್ಟು ತನಿಖೆ ಮಾಡಿ ನಿಜವಾದಂಥ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಇವತ್ತು ಕಮ್ಯುನಿಸ್ಟ್ ಪಾರ್ಟಿ ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರಿಗೇನಾದರೂ ನಿಜವಾದ ಮಾನವತೆ ಇದ್ರೆ, ಮಹಿಳೆಯರ ಬಗ್ಗೆ ಕಾಳಜಿ ಇದ್ರೆ, ವಿದ್ಯಾರ್ಥಿ ಬಗ್ಗೆ ಕಾಳಜಿ ಇದ್ರೆ ಇದನ್ನ ಕೂಡಲೇ CBIಗೆ ಒಪ್ಪಿಸಬೇಕು. ನಿಜವಾದಂಥ ಅಪರಾಧಿಗಳನ್ನ ಅವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಹತ್ರ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಇದನ್ನೇನಾದರೂ CBIಗೆ ಒಪ್ಪಿಸ್ತಾ ಇದ್ರೆ ಮುಂದಿನದಲ್ಲಿ ಉಗ್ರವಾದಂಥ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗ್ತದೆ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದಿಂದ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಕರಣ ಏನಿದೆ, 1 ವರ್ಷದಿಂದ ಅತ್ಯಾಚಾರ ನಡೆಸಿ ಮತ್ತೆ ಇದು ವಿಚಾರಣೆಯನ್ನ ಕೊಲೆ ಮಾಡಿರ್ತಕ್ಕಂಥ ಒಂದು ವಿಚಾರ ಏನಿದೆ, ಇದು ಹಿಂದೆ ಒಂದು ಪ್ರಭಾವಶಾಲಿಗಳ ಒಂದು ಕೈವಾಡ ಐತಿ ಅನ್ನೋದನ್ನ ಈಗಾಗಲೇ ಏನು ಒಂದು COD ತನಿಖೆಯಿಂದ ನಮಗೆ ಗೊತ್ತಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹೇಗೆ ಅಂತಂದ್ರೆ ಇವತ್ತು ಪೊಲೀಸ್ ಸಿಬ್ಬಂದಿ ವಕೀಲ ಆಗಿರುವಂಥ ಕಾರಣದಿಂದ ನಾವು ಹಿಂದೆ ಎಲ್ಲ ಕೂಡ ಈ ಕೇಸನ್ನ ಒಂದು CODಗೆ ಒಪ್ಪಿಸಬೇಕು ಅಂತಂದೇಳಿ ಒಂದು ಇದು ಮಾಡಿದಾಗ ಇಲ್ಲಿವರೆಗೆ 1 ವರ್ಷಗಳ ಕಾಲ COD ತನಿಖೆ ಏನು ಕೂಡ ನಡೆದಿಲ್ಲ. ಒಬ್ಬ ಅರಹುತ್ತನನ್ನು ತಂದು ಅಲ್ಲಿ ಜೈಲಲ್ಲಿ ಇಟ್ಟು ಏನೆಲ್ಲ ಇವತ್ತು ಒಂದು ಆ ಕೊಲೆ ಕೇಸನ್ನ ಇಡಿಯಾಗಿ ಆ ಕೊಲೆ ಕೇಸನ್ನ ಮುಚ್ಚಾಕುವಂತ ಒಂದು ಹುನ್ನಾರವನ್ನ ನಡೆಸ್ತಾ ಇದ್ದಾರೆ. ಇದೆಲ್ಲ ಜನವಾದಿ ಮಹಿಳಾ ಸಂಘಟನೆ ಖಂಡಿಸುತ್ತಾ ಮತ್ತೆ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈ ಒಂದು ತನಿಖೆಯನ್ನ ಏನು ಸೌಜನ್ಯ ಪ್ರಕರಣ ಏನಿದೆ ಈ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸಬೇಕು. ಅಲ್ಲಿರ್ತಕ್ಕಂಥ ಎಲ್ಲ ಪ್ರಭಾವಿಶಾಲಿಗಳು ಆದರೂ ಕೂಡ ಇವತ್ತು ಅವ್ರನ್ನ ಅಪರಾಧಿಗಳನ್ನ ತಂದು ಜೈಲಿಗೆ ಹಾಕಿ ಅಲ್ಲಿ ಏನಿವತ್ತು ಕಾನೂನು ಇದೆ ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಕಾನೂನನ್ನ ಜಾರಿ ಮಾಡಬೇಕು. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಡೆಲ್ಲಿ ಪ್ರಕರಣ ಇರ್ಬೋದು ಮತ್ತೆ ಹಂಗೇನೆ ಮಣಿಪಾಲ್ ಪ್ರಕರಣ ಇರ್ಬೋದು, ಅಲ್ಲಿ ಇತರೆ ನ್ಯಾಯ ಸಿಕ್ಕಿರ್ತಕ್ಕಂಥದ್ದು ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಕಾನೂನಿನಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಇವತ್ತು ಒಂದು ನೆಮ್ಮದಿ ಇದೆ. ಈ ಒಂದು ವಿಷಯದಲ್ಲಿ ಅಷ್ಟೇ ಇವತ್ತು ರಾಜ್ಯದ ಮಹಿಳೆಯರ
ಸಿಬಿಐಗೆ ಕೊಡಲಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಸೌಜನ್ಯಳ ಕೊಲೆಗಾರರನ್ನು ಕೂಡಲೇ ಬಂಧಿಸಲೇಬೇಕು. ಸೌಜನ್ಯವನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತ ಕೊಲೆಗಾರರನ್ನು ಕೂಡಲೇ ಬಂಧಿಸಲೇಬೇಕು. ಸೌಜನ್ಯವನ್ನು ಅತ್ಯಾಚಾರ ಮಾಡಿದಂತ ಕೊಲೆಗಾರರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಸೌಜನ್ಯಳ ಕೊಲೆಯನ್ನು ಸಿಬಿಐಗೆ ಕೊಡಲಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಸೌಜನ್ಯಳ ಕೊಲೆಯನ್ನು ಸಿಬಿಐಗೆ ಕೊಡಲಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಸೌಜನ್ಯಳ ಕೊಲೆಯನ್ನು ಸಿಬಿಐಗೆ ಕೊಡಲೇಬೇಕು.